ಇದು ನ್ಯೂಸ್ 88 ಬಿಗ್ ಇಂಪ್ಯಾಕ್ಟ್. ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದ ಟೋಸ್ಟ್ ಫ್ಯಾಕ್ಟರಿ ಮೇಲೆ ಅಧಿಕಾರಿಗಳ ದಾಳಿ. ಇದು ನ್ಯೂಸ್ 88 ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹೌದ್ರಿ ಹುಬ್ಬಳ್ಳಿ ಮಂದಿ ಅಂದಂಗೆ ನಿನ್ನೆ ನಮ್ಮ ನ್ಯೂಸ್ 88 ವಾಹಿನಿಯು ಟೋಸ್ಟ್ ತಯಾರಾಗುವಂತಹ SM ಕೃಷ್ಣನಗರದ ಬಾಜುಕಿನ ಅಲ್ತಾಫ್ ನಗರದ ಸನಾ ಬೇಕರಿಗೆ ಭೇಟಿ ನೀಡಿದ್ವಿ. ಅಲ್ಲಿನ ಚಿತ್ರಣವನ್ನು ಇಂಚು ಇಂಚಾಗಿ ಬಕ್ವಾಸ್ ಬೇಕರಿ ಎಂಬ ಶೀರ್ಷಿಕೆ ಅಡಿ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಸುದ್ದಿ ಎಲ್ಲೆಡೆ ಪ್ರಸಾರವಾಗುತ್ತಿದ್ದಂತೆ ಅಧಿಕಾರಿಗಳು ಸುದ್ದಿಯನ್ನು ಗಮನಿಸಿದ ತಕ್ಷಣವೇ ಕಾರ್ಮಿಕ ಇಲಾಖೆಯ ಸಹಾಯಕ ಕಾರ್ಮಿಕ ಆಯುಕ್ತರಾದ ಶ್ವೇತಾ ಎಸ್ ಹಾಗೂ ಅವರ ತಂಡ ಕೂಡಲೇ ಫ್ಯಾಕ್ಟರಿಗೆ ಧಾವಿಸಿ ಅಲ್ಲಿನ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋ ಕೆಲಸ ಮಾಡಿದ್ರು ಮತ್ತು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಾಲ ಕಾರ್ಮಿಕರನ್ನು ರಕ್ಷಿಸಿ ಅವರನ್ನು ಮಕ್ಕಳ ರಕ್ಷಣಾ ಘಟಕಕ್ಕೆ ಹಸ್ತಾಂತರಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಫ್ಯಾಕ್ಟರಿ ಒಳಗೆ ಇರುವಂತಹ ಆಹಾರ ಪದಾರ್ಥಗಳ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ತಪಾಸಣೆಗಾಗಿ ಕಳುಹಿಸಿದ್ದಾರೆ. ಈ ದಿನ ನಾವು ಈ ಸನಾ ಬೇಕರಿ ಅಂತ ಏನಿದೆ ಅಲ್ವಾ ಓಲ್ಡ್ ಹುಬ್ಳಿಯಲ್ಲಿ ನಾವು ವಿಸಿಟ್ ಮಾಡಿ ನ್ಯೂಸಲ್ಲಿ ಬಂದಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಈ ದಿನ ನಾವು ಇಲ್ಲಿ ಬಂದು ನಾವು ವಿಚಾರಿಸಿದಾಗ ತಪಾಸಣೆ ನಡೆಸಿದಾಗ ಒಬ್ಬ ಬಾಲಕಾರ್ಮಿಕ ಇರೋದು ಕೆಲಸ ಮಾಡ್ತಿರೋದು ಕಂಡು ಬಂದಿದೆ. ಹಾಗಾಗಿ ಮಾಲಕರಿಗೆ ಮತ್ತು ಆ ಬಾಲಕಾರ್ಮಿಕರ ಇಟ್ಕೊಂಡಂಥ ಸಂಸ್ಥೆಗೆ ನಾವು ನೋಟಿಸನ್ನು ಜಾರಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಪ್ರಕರಣನೂ ದಾಖಲೆ ಮಾಡ್ತೀವಿ. ಇದರ ಸಂಬಂಧ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರಂತೆ ನಾವು ಈ ಮಗುವನ್ನು ಈಗ CWC ಅಂದರೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಹಾಜರುಪಡಿಸಿ ಆ ಮಗುಗೆ ಶಾಲೆಗೆ ದಾಖಲಿಸಿ ಅದರದ್ದು ಮುಂದಿನ ಏನು ಪುನರ್ವಸತಿ ಪ್ರಕ್ರಿಯೆ ಇದೆ ಅದನ್ನು ನಾವು ತಗೊಳ್ತಾ ಇದ್ದೀವಿ. ಮುಂದಿನ ನಿರ್ಮಾಣಗಳಲ್ಲಿ ಈ ರೀತಿ ಬಾಲಕಾರ್ಮಿಕರನ್ನ ಬಳಕೆ ಮಾಡ್ಕೋತ ಜನರಿಗೆ ಏನು ಹೇಳಕ್ಕೆ ಇಷ್ಟ? ಬಾಲಕಾರ್ಮಿಕ ಪದ್ಧತಿ ಅನಿಷ್ಟ ಪದ್ಧತಿ. ಇದನ್ನು ನೀವು ಬಳಕೆ ಬಾಲಕಾರ್ಮಿಕರನ್ನು ನೀವು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದಿಂದ ದಂಡ ಇದೆ ಮತ್ತು ಜೈಲು ಶಿಕ್ಷೆನೂ ಇದೆ. ಸೊ ದಂಡ ಬಂದ್ಬಿಟ್ಟು 20,000 ರಿಂದ 50,000 ಇದೆ. ಜೈಲು ಶಿಕ್ಷೆ ಬಂದ್ಬಿಟ್ಟು 6 ತಿಂಗಳಿಂದ 3 ವರ್ಷವರೆಗೆ ಜೈಲು ಶಿಕ್ಷೆ ಇದೆ. ಸೊ ಇದನ್ನು ನಾವು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ನಿಮ್ಮ ಮೂಲಕನೂ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲ ನ್ಯೂಸ್ ಚಾನಲ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಯಾಕಂದರೆ ಎಲ್ಲ ಕಡೆ ನಾವು ಇರಲಿಕ್ಕಾಗೋದಿಲ್ಲ. ನೀವು ನಮ್ಮ ಧ್ವನಿಯಾಗಿ ಇವತ್ತು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಹಾಗೂ ನಾವು ನಿಮಗೆ ಏನು ರಿಕ್ವೆಸ್ಟ್ ಅಂತಂದರೆ ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ಯಾವುದೇ ರೀತಿಯಾಗಿ ಇಟ್ಕೊಳ್ಳೋಕ್ಕೆ ನಿಷೇಧಿಸಿದೆ. ಕಾನೂನು 100% ನಿಷೇಧ ಇದೆ. ಸೊ ಹಾಗಾಗಿಬಿಟ್ಟು ಇದನ್ನು ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜಾಗೃತಿ ಕ್ರಿಯೇಟ್ ಮಾಡಿ. ಇಂಥ ಪ್ರಕರಣಗಳಿಗೆ ನಾವು ಈಗಾಗಲೇ ಸುಮಾರು 19 ಪ್ರಕರಣಗಳು ನಾವು ಆಗಲೇ ಈಗ ದಾಖಲಿಸಿದ್ದು ಅವರು ದಂಡ ವಸೂಲಾತಿ ಕ್ರಮಕ್ಕೂ ಕೂಡ ಕೈಗೊಳ್ಳಲಾಗಿದೆ. ಹಾಗೂ ಒಂದು ಕೇಸಲ್ಲಿ ಒಬ್ಬರಿಗೂ ಜೈಲು ಶಿಕ್ಷೆನೂ ಆಗಿದೆ. ಒಟ್ಟಾರೆಯಾಗಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಅದೆಷ್ಟೇ ಕಾನೂನು ಕ್ರಮಗಳನ್ನು ರಚಿಸಿ ಅದರನ್ವಯ ಫ್ಯಾಕ್ಟರಿಗಳು ಕಾರ್ಯನಿರ್ವಹಿಸುವಂತೆ ತಿಳಿಸಿದರೂ ಕೂಡ ಸನಾ ಬೇಕರಿ ಅಂತ ಅದೆಷ್ಟೋ ಬೇಕರಿಗಳು ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ವ್ಯಾಪಾರ ನಡೆಸುತ್ತಾ ಇದ್ದಾರೆ. ಇಂಥವರಿಗೆ ಇನ್ನು ಮುಂದೆ ಆದರೂ ಕೂಡ ಅಧಿಕಾರಿಗಳು ಬುದ್ಧಿ ಕಲಿಸೋ ಕೆಲಸ ಮಾಡಬೇಕಿದೆ.